ದೀಪ ಸತ್ತಿಲ್ಲ, ಬದುಕಿದಾಳೆ ಅನ್ನೋ ಸತ್ಯ ಹೇಳಿದ್ರೆ ಒಂಥರ ಸಂಕಷ್ಟ, ಹೇಳಲಿಲ್ಲ ಅಂದರೆ ಇನ್ನೊಂಥರ ಸಂಕಟ. ಏನು ಮಾಡಲಿ ಇವತ್ತು ಪರಿಸ್ಥಿತಿಗೆ ಸಿಕ್ಕಿ ಇವತ್ತು ಆಡ್ತಾ ಇದ್ದೀನಿ. ಆದರೆ ಇದೆಲ್ಲ ನಿನ್ನ ಮಗಳ ಬದುಕಿಗೋಸ್ಕರ. ಅವಳು ಎಲ್ಲಿದ್ರೂ ಚೆನ್ನಾಗಿರ್ತಾಳೆ, ಯೋಚನೆ ಮಾಡಬೇಡ. ಇವತ್ತಲ್ಲ ನಾಳೆ ಸತ್ಯ ಗೊತ್ತಾದಾಗ ನೀನೇ ಖುಷಿ ಪಡ್ತೀಯ. ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಏನು ಮಾತಾಡ್ತಾ ಇಲ್ಲ ನೀವು? ಹುಟ್ಟಿಗೀಗ ಆಯಿತು ಅನ್ನೋ ನೋವು ನಮ್ಮ ಎಲ್ರಿಗಿಂತ ಅಪ್ಪನಿಗೆ ಹೆಚ್ಚಾಗಿದ್ರು ಅದನ್ನು ಅವ್ರು ಮುಚ್ಚಿಟ್ಕೊಂಡಿದ್ದಾರೆ. ಪುಟ್ಟಿ ಇಲ್ಲ ಅನ್ನೋ ನೋವು ನಮ್ಗೆಲ್ರಿಗೂ ಇದೆ ಅಮ್ಮ. ಹಾಗಂತ ನೀನು ಹೀಗೆ ಊಟ ತಿಂಡಿ ಬಿಟ್ಟಿದ್ರೆ ಹೇಗೆ ಹೇಳು? ನೀನು ಆರೋಗ್ಯದ ಗತಿ ಏನು? ನಾನು ಹಿಂಗೆ ಸ್ವಲ್ಪ ತಿನ್ನಿಸ್ತೀನಿ, ಒಂಚೂರು ತಿನ್ನಮ್ಮ. ನನಗೆ ಯಾರು ಏನು ತಿನ್ನಿಸ್ಬೇಕಾಗಿಲ್ಲ. ಅಮ್ಮ ಊಟ ಮಾಡ್ತಿಲ್ವಾ? ಇಲ್ಲ. ಅಮ್ಮ ದಯವಿಟ್ಟು ಊಟ ಮಾಡಿ. ದೀಪ ಅವರಿಲ್ಲ ಅಂತ ಬೇಜಾರು ಮಾಡ್ಕೋಬಿಡಿ. ನಾನು ಅವ್ರ ಸ್ಥಾನನ ತುಂಬಕ್ಕಾಗದೇ ಇದ್ರು ನಾನು ನಿಮ್ಮ ಮಗಳ ಥರನೇ ಅಲ್ವಾ? ತಗೊಳ್ಳಿ ಊಟ. ನೀನ್ ಯಾರೇ? ನೀನ್ ಯಾರು ನನ್ನ ಮಗಳ ಸ್ಥಾನ ತುಂಬಕ್ಕೆ? ನನ್ನ ದೀಪು ನನ್ನ ಉಸಿರಲ್ಲಿದ್ದಾಳೆ. ಸಾಯೋವರೆಗೂ ನಾನು ಅವಳನ್ನ ಮರೆಯಲ್ಲ. ಅವಳಿದ್ದಾಗಲೂ ನಿನ್ನಿಂದ ನೋವನ್ನು ಅನುಭವಿಸೋದು. ಈಗ ಬಂದು ನನಗೆ ಬೇಜಾರು ಮಾಡಿದ್ಯಾ? ಯಾರು ನನ್ನ ಹತ್ರ ಬರಬೇಡಿ. ಸರಿಯಪ್ಪ, ನಿಮ್ಗೆ ಹಿಂಗಾಗಿದೆ ಅಂತ ಗೊತ್ತಾಗಿ ಏನು ಮಾಡ್ಬೇಕಂತಾನೆ ಗೊತ್ತಾಗಲಿಲ್ಲ ನನಗೆ. ಇರೋ ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದೆ. ಸದ್ಯ ನಿಮ್ಗೇನಾಗಿಲ್ವಲ್ಲ, ಅಷ್ಟು ಸಾಕು. ಸದ್ಯಕ್ಕೆ ಇನ್ ಟೈಮ್ ಸೌಂದರ್ಯ ನೋಡಿದ್ಲು, ವಿಷಯ ಗೊತ್ತಾಯ್ತು, ಡಾಕ್ಟರ್ನ ಕರ್ಸಿದ್ವಿ, ಎಲ್ಲ ಸರಿ ಹೋಯ್ತು. ಏನೋ ಅಪ್ಪ ಒಬ್ಬರೇ ಇದ್ರ? ಯಾಕಚ್ಚು ಅಪ್ಪನ ಯಾಕೊಬ್ರನ್ನೇ ಬಿಟ್ಟಿದೆ? ಆಗ್ತಾನೆ ನನ್ನ ಅಪ್ಪಂಗೆ ಊಟ ಮಾಡಿಸಿ ತಟ್ಟೆ ಇಟ್ಟು ಬರೋಣ ಅಂತ ಹೋದೆ. ನನ್ನ ಜೊತೆ ಇರುವಾಗ ಅಪ್ಪ ಚೆನ್ನಾಗೇ ಇದ್ರು. ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಚಿರು. ದಯವಿಟ್ಟು ಯಾರು ಅಪ್ಪನ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಗೆ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಹೇಳಿ, ನಾನು ಯಾರೋ ಕೇರ್ ಟೇಕರ್ನ ಇಡ್ತೀನಿ. ಬೇಡಪ್ಪ, ನಾವೆಲ್ಲ ಇಷ್ಟು ಜನ ಮನೇಲಿದ್ದು ಕೇರ್ ಟೇಕರ್ ಅವಶ್ಯಕತೆ ಬೇಡ. ನಮ್ಮಲ್ಲೇ ಯಾರೊಬ್ರು ಮುತುವರ್ಜಿ ವಹಿಸಿ ಅಣ್ಣನ್ ನೋಡ್ಕೋತೀವಿ.